ಹಾಯ್ ಫ್ರೆಂಡ್ಸ್, ನಾನು ಮಾಲಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಮುಖ್ಯವಾದ ವಿಷಯನ ಹೇಳಕ್ಕೆ ಹೊರಟಿದ್ದೀನಿ. ಯಾರು ಎಲ್ಲೂ ಸ್ಲಿಪ್ ಮಾಡದೆ ವಿಡಿಯೋ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದು ಬಂದು ನಿಮಗೆ ಕೇಂದ್ರ ಸರ್ಕಾರವು 8ನೇ ವೇತನ ರಚಿಸಿದ್ದಾರೆ. ಅದರದ್ದು ಒಂದು ಬಂಪರ್ ಆಫರ್ ಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಬಂದು 8ನೇ ವೇತನ ಹೆಚ್ಚು ಮಾಡ್ತಾಯಿದ್ದಾರೆ, ಅಂದರೆ ಸ್ಯಾಲ್ರಿನ ಹೈಕ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಯಾರು ಇದನ್ನು ಹೇಳಿದ್ದಾರೆ, ಎಲ್ಲೆಲ್ಲಿ ಹೇಳಿದ್ದಾರೆ ಅಂತ ಹೇಳೋಕ್ಕೆ ಹೊರಟಿದ್ದೀನಿ. ಇದು ಕೇಂದ್ರ ಸರ್ಕಾರ ನೌಕರಿಗೆ ಸುದ್ದಿ ಕೊಟ್ಟಿರೋದು. 1 ಕೋಟಿಗೆ ಹೆಚ್ಚು ನೌಕರರಿದ್ದಾರೆ, ಅಂದರೆ 1 ಕೋಟಿಗೆ ಹೆಚ್ಚು ಸರ್ಕಾರಿ ನೌಕರರು ಯಾರ್ಯಾರಿದ್ದಾರೆ ಹಾಗೂ ಪಿಂಚಣಿದಾರರು ಯಾರ್ಯಾರಿದ್ದಾರೆ ಅವರಿಗೆ 8ನೇ ವೇತನ ಆಯೋಗ ಅಡಿಯಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಅಂದರೆ ಸ್ಯಾಲ್ರಿ ಹೈಕ್ ಆಗ್ತಾ ಹೋಗ್ತಾ ಇದೆ. ಇದು ಪಿಂಚಣಿದಾರರಿಗೂ ಹೌದು ಮತ್ತು ಸರ್ಕಾರಿ ನೌಕರರಿಗೂ ಹೌದು. ಇದು ಇಬ್ಬರಿಗೂ ಸೇರಿ ಹೇಳಿದ್ದಾರೆ. ಯಾರಪ್ಪ ಹೇಳಿದ್ದು ಅಂತಂದರೆ, ಹಣಕಾಸಿನ ಸಚಿವಾಲಯ ಪಂಕಜ್ ಜಾದಿ ಅವರಿದ್ದಾರಲ್ಲ, ಅವರು ರಾಜ್ಯಸಭೆಯಲ್ಲಿ ಹೇಳಿದಾರಂತೆ. ಯಾವಾಗ ಇದು ಜಾರಿಗೊಳ್ಳುತ್ತೆ ಅಂದರೆ, 8ನೇ ವೇತನ ಸದ್ಯಕ್ಕೆ 2025-26ನೇ ಸಾಲಿನಲ್ಲಿ ಕೇಂದ್ರ ಬಜೆಟ್ ಹೊಸ ವೇತನ ಆಯೋಗನ ರಚಿಸಿದೆ. ಸೊ ಈ ಹಿಂದೆ ಸಾಮಾನ್ಯವಾಗಿ ಪ್ರತಿ 10 ವರ್ಷಗಳಿಗೊಮ್ಮೆ ರಚಿಸಲಾಗ್ತಿತ್ತು ವೇತನನ. ಬಟ್ 7ನೇ ವೇತನ ಯಾವಾಗ ಜಾರಿ ಬಂತು ಅಂದರೆ, ಮಾಜಿ ಪ್ರಧಾನಿಯವರಾದ ಮೊಹಮ್ಮದ್ ಸಿಂಗ್ ಅವರು ಫೆಬ್ರವರಿ 28, 2014ರಲ್ಲಿ ರಚಿಸಿದರು. ಬಟ್ ಅದು ಜಾರಿ ಬರೋಕ್ಕೆ ಜನವರಿ 1, 2016ರಲ್ಲಿ ಜಾರಿಗೊಳಿಸಲಾಯಿತು. ಈಗ ಈ ಮುಂದೆ ಜಾರಿ ಬರುತ್ತಿರುವ 8ನೇ ವೇತನ ಕೇಂದ್ರ ಸರ್ಕಾರ 2026 ಜನವರಿ ತಿಂಗಳಲ್ಲಿ ಜಾರಿ ತರ್ತಾ ಇದ್ದಾರೆ ಎಂದು ಸೂಚನೆ ಕಂಡು ಬಂದಿದೆ. ಓಕೆನಾ, ಈ ಸೂಚನೆ ಏನಿದೆ ಅದೆಲ್ಲ 8ನೇ ವೇತನ ಜಾರಿಗೊಳಿಸ್ತಾ ಇದ್ದಾರೆ. ಬಟ್ ಸರ್ಕಾರಿ ನೌಕರರು 53% DA ಪಡಿತಾ ಇದ್ದಾರೆ ಹಾಗೂ ಪಿಂಚಣಿದಾರರು ಇದೇ ಬದ್ಧತೆಯನ್ನು ನೀಡುತ್ತಿದ್ದಾರೆ ಎಂದು ಹೇಳಿದ ಕೇಂದ್ರ ಸರ್ಕಾರವು. ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲರಿಗೂ 8th ಪೇ ಕಮಿಷನ್ ಬಂದರೆ ಎಷ್ಟು ಖುಷಿಯಾಗುತ್ತಲ್ವ. ಅವರು ಇಷ್ಟು ದಿನ ಪಟ್ಟಿದ್ದ ಕಷ್ಟಕ್ಕೂ ತುಂಬ ಪ್ರತಿಫಲ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಹಾಗೂ ಇದನ್ನು ಜಾರಿಗೊಳಿಸ್ತಿರೋ ಕೇಂದ್ರ ಸರ್ಕಾರಕ್ಕೂ ತುಂಬ ಥ್ಯಾಂಕ್ಸ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.